ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಲೂ ಮತ್ತು ಕ್ಯಾಪ್ಸಿಕಮ್ನ ಉಪಯೋಗಿಸಿ ಸೊಗಸಾದ ಆಲೂ ಕ್ಯಾಪ್ಸಿಕಮ್ ಮಸಾಲ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಹಳ ಕಡಿಮೆ ಪದಾರ್ಥನ ಉಪಯೋಗಿಸಿ ಬಹಳ ಬೇಗ ಮಾಡ್ಬೋದಾದಂಥ ರೆಸಿಪಿ ಇದು. ಹಾಗಿದ್ರೆ ಬನ್ನಿ, ಈ ರೀತಿಯಾದಂಥ ಆಲೂ ಕ್ಯಾಪ್ಸಿಕಮ್ ಮಸಾಲ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಆಲೂ ಕ್ಯಾಪ್ಸಿಕಮ್ ಗ್ರೇವಿ ಆಗಿರೋದ್ರಿಂದ ಮೊದಲೇ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿ 2 ವಿಸಲ್ ಕೂಗಿಸಿ ಬೇಯಿಸಿರ್ತಕ್ಕಂಥದ್ದು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಬಹಳ ಸಾಫ್ಟಾಗಿ ಆಲೂಗಡ್ಡೆ ಬೆಂದಿರ್ತಕ್ಕಂಥದ್ದು. 4 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಆಲೂಗಡ್ಡೆನೂ ಬೇಯಿಸಾದ ನಂತರ ಈಗಿಲ್ಲಿ ಆಲೂ ಕ್ಯಾಪ್ಸಿಕಮ್ ಮಸಾಲ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆನೆ ಈ ರೀತಿಯಾಗಿ ಮೀಡಿಯಮ್ ಆಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಹೀಗಿಲ್ಲಿ ಈರುಳ್ಳಿನ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ 2 ಕ್ಯಾಪ್ಸಿಕಮನ್ನು ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಈ ಕ್ಯಾಪ್ಸಿಕಮನ್ನು ಸಹ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಈರುಳ್ಳಿ ಆಗ್ಬೋದು, ಕ್ಯಾಪ್ಸಿಕಮ್ನಾಗ್ಬೋದು ಫ್ರೈ ಮಾಡಬೇಕಾದ್ರೆ ಫ್ಲೇಮು ಮೀಡಿಯಮ್ಗಿರಲಿ. ಈ ರೀತಿಯಾಗಿ ಕ್ಯಾಪ್ಸಿಕಮನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದ ನಂತರ 2 ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ತಕ್ಕಂಥ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಈರುಳ್ಳಿ, ಟೊಮೊಟೊ ಹಣ್ಣು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ, ಮಸಾಲ ಪದಾರ್ಥಗಳು ಖಂಡಿತ ಬಾಯಲ್ಲಿ ನೀರುರುತ್ತೆ. ಆ ರೀತಿ ರುಚಿಕರವಾದಂಥ ಒಂದು ಮಸಾಲ ಗ್ರೇವಿ ಅಂತ ಖಂಡಿತ ಹೇಳ್ತೀನಿ. ಈ ರೀತಿಯಾದಂಥ ಗ್ರೇವಿ ಮೊದಲೇ ಹೇಳಿದಾಗೆ ದೋಸೆ, ಪೂರಿ, ಚಪಾತಿ, ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾದಂಥ ಗ್ರೇವಿನ ಮಾಡಿ ನೋಡಿ. ದೊಡ್ಡೋರು, ಚಿಕ್ಕೋರು, ಮನೆ ಮಂದಿ ಎಲ್ಲ ಬಹಳ ಇಷ್ಟಪಟ್ಟು ತಿಂತಕ್ಕಂಥ ಗ್ರೇವಿ ಇದು. ಅಷ್ಟೇ ಆರೋಗ್ಯಕರನೂ ಸಹ. ಹೀಗಿಲ್ಲಿ ನೋಡ್ತಾ ಇರ್ಬೋದು, ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದುವಾಗಿದೆ. ಅದೇ ರೀತಿಯಾಗಿ ಈರುಳ್ಳಿ ಆಗ್ಬೋದು, ಹಾಗೆ ಕ್ಯಾಪ್ಸಿಕಮ್ ಆಗ್ಬೋದು ಬಹಳ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥದ್ದು. ಈ ಒಂದು ಅದಕ್ಕೆ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಮಸಾಲ ಪುಡಿಗಳನ್ನ ಹಾಕ್ಕೊಳ್ತಕ್ಕಂಥ ಸಮಯ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ 1 ಟೀ ಸ್ಪೂನಷ್ಟು ಮತ್ತು ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಈಗ ಈ ಎಲ್ಲ ಮಸಾಲ ಪದಾರ್ಥಗಳು 1 ನಿಮಿಷ ಚೆನ್ನಾಗಿ ಬೆರೆತು ಬಿಸಿ ಆಗಬೇಕು. ನಾವಿಲ್ಲಿ ನಮ್ಮ ರುಚಿಗೆ ಅನುಗುಣವಾಗಿ ಖಾರಗಳನ್ನ ಬಳಸ್ತಾ ಇದ್ದೀವಿ. ತಾವು ತಮ್ಮ ಇಚ್ಛಾನುಸಾರ ಈ ಖಾರದ ಪುಡಿಗಳನ್ನ ಖಂಡಿತ ಏರುಪೇರು ಮಾಡ್ಕೋಬೋದು. ನಾವು ಬಳಸ್ತಕ್ಕಂಥ ಖಾರದ ಪುಡಿಯ ಪ್ರಮಾಣ ಇದೆಯಲ್ಲ, ಖಾರ ಹೆಚ್ಚು ಇರಲ್ಲ, ಖಾರ ಕಡಿಮೆನೂ ಇರಲ್ಲ, ಆ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಮಸಾಲ ಪುಡಿನೂ ಚೆನ್ನಾಗಿ ಬೆರೆತು 1 ನಿಮಿಷ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ ಅರ್ಧ ಕಪ್ ಅಳತೆ ಅಥವಾ 100 ರಿಂದ 125 ml ನಷ್ಟು ನೀರನ್ನು ಹಾಕಿ ನೀರು ಮತ್ತು ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರು ಅಷ್ಟೇ ತಮ್ಮ ಇಚ್ಛಾನುಸಾರ ಹಾಕ್ಕೋಬೋದು. ಗ್ರೇವಿ ಆಗಿರೋದ್ರಿಂದ ಹೆಚ್ಚು ತೆಳುನೂ ಆಗಬಾರ್ದು, ಬೈ ದ ಸೇಮ್ ಟೈಮ್ ಗಟ್ಟಿನೂ ಆಗಬಾರ್ದು ಅಷ್ಟೇ. ಈ ರೀತಿಯಾಗಿ ನೀರು ಮತ್ತು ಮಿಕ್ಕೆಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ಹೇಳಿದಾಗೆ 4 ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಹಾಕಿ 2 ವಿಸಲ್ಲು ಕೂಗಿಸಿ ಬೇಯಿಸಿರ್ತಕ್ಕಂಥದ್ದು. ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಮತ್ತು ಗ್ರೇವಿಗೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಬೆಂದಂಥ 4 ಆಲೂಗಡ್ಡೆನೂ ಬಾಣಲಿಗೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ, ಮೃದುವಾಗಿದೆ. ಆದ ಕಾರಣ ಸ್ವಲ್ಪ ಸಾಫ್ಟಾಗಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಸಿ ಮಾಡ್ತಾ ಕಂಪ್ಲೀಟಾಗಿ ಸಿದ್ಧ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಈಗ ಬಾಣಲಿಗೆ ಹಾಕ್ತಂಥ ಎಲ್ಲ ಪದಾರ್ಥಗಳು ಬೆಂದಿರತಕ್ಕಂಥದ್ದೇ. ಈ 2 ನಿಮಿಷ ಏನು ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೊಳ್ತೀರಲ್ಲ, ಖಾರ ಚೆನ್ನಾಗಿ ಹೊಂದ್ಕೋಬೇಕು. ಆಲೂಗಡ್ಡೆಗಾಗ್ಬೋದು, ಮಿಕ್ಕೆಲ್ಲ ಪದಾರ್ಥಕ್ಕಾಗ್ಬೋದು. ಆದ ಕಾರಣ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಆಲೂ ಕ್ಯಾಪ್ಸಿಕಮ್ ಮಸಾಲಾನ ಸಿದ್ಧ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಖಾರ ಹೊಂದ್ಕೊಳ್ತಾ ಇದೆ ಅಂತ. ಅದಕ್ಕೆ ಹೇಳಿದ್ದಾಗಲೇ ಖಂಡಿತ ಈ ರೆಸಿಪಿನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರುತ್ತೆ. ಇನ್ನು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ. ಬಿಸಿ ಬಿಸಿನಲ್ಲಿ
ದೋಸೆ, ಪೂರಿ, ಚಪಾತಿ, ರೋಟಿ ಜೊತೆ ಈ ಒಂದು ಆಲೂ ಮಸಾಲ ಗ್ರೇವಿನ ಉಪಯೋಗಿಸಿ ತಿಂತಾಯಿದ್ರೆ ಖಂಡಿತ ಸೂಪರ್ ಆದಂಥ ಟೇಸ್ಟು. ಕಂಪ್ಲೀಟಾಗಿ ಆಲೂಗೆಡ್ಡೆನೂ ಸೇರಿಸಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇದ್ರಲ್ಲ ಗ್ರೇವಿ ಯಾವ ಹದಕ್ಕೆ ಸಿದ್ಧವಾಗಿದೆ ಅಂತ. ಈಗಿಲ್ಲಿ ಸಂಪೂರ್ಣವಾಗಿ ಆಲೂ ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಸಿದ್ಧವಾಗಿದೆ. ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರಾಯಿತು. ಕೊತ್ತಂಬರಿ ಸೊಪ್ಪನ್ನು ಉದುರಿಸಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ಹೇಳಿದಾಗೆ ಖಾರ ಆಗ್ಬೋದು, ನೀರಾಗ್ಬೋದು, ತಮ್ಮ ಇಚ್ಛಾನುಸಾರ ಬಳಸ್ಬೋದು. ಇನ್ನೂ ಗಟ್ಟಿಗೂ ಮಾಡ್ಕೋಬೋದು, ಇನ್ನೂ ತೆಳ್ಳಗೂ ಮಾಡ್ಕೋಬೋದು, ಇನ್ನೂ ಹೆಚ್ಚು ಖಾರ ಹಾಕ್ಬೋದು, ಇನ್ನೂ ಕಡಿಮೆನೂ ಖಾರ ಬಳಸ್ಬೋದು ತಮ್ಮ ಇಚ್ಛಾನುಸಾರ. ಒಟ್ಟಿನಲ್ಲಿ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿ ತಯಾರು ಮಾಡಿರ್ತಕ್ಕಂಥ ಈ ಒಂದು ಆಲೂ ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಏನಿದೆಯಲ್ಲ, ಬಿಸಿನಲ್ಲೇ ತಿಂತಾಯಿದ್ರೆ ಆಗೋ ಆಹ್ಲಾದ ಆನಂದನೇ ಬೇರೆ. ಖಂಡಿತ ನೀವು ಬಿಸಿನಲ್ಲಿ ತಿನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗಿದ್ರೆ ಇಷ್ಟೆಲ್ಲ ಪದಾರ್ಥಗಳನ್ನ ಉಪಯೋಗಿಸಿ ಇವತ್ತು ತಯಾರು ಮಾಡಿದಂಥ ಈ ಆಲೂ ಮಸಾಲ ಗ್ರೇವಿ ತಮಗೆಲ್ಲರಿಗೂ ಏನು ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿರೋ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.